ಪೋಲಾರ್ ರೆಪ್ರೆಸೆಂಟೇಷನ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಏನಪ್ಪ ಇದು ಅಂತ ಹೇಳಿದ್ರೆ, ಇದು ಮತ್ತೊಂದು ರೀತಿ ಕಾಂಪ್ಲೆಕ್ಸ್ ನಂಬರ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಮತ್ತೊಂದು ರೀತಿ ಅಂತ ಹೇಳಿ ಹೇಳ್ಬೋದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ನೋಡಿಸ್ತೀನಿ ಇಲ್ಲಿ. ಸೊ ಇದು ನಿಮ್ಮ ಪೈಥಾನ್ ಕೋಡು. ಸೊ ನಿಮ್ಮ ಕಾಂಪ್ಲೆಕ್ಸ್ ನಂಬರ್ ಇಲ್ಲಿ 3 - 4 ಜೆ ಇದೆ, ಐ ಅಂತ ತಿಳ್ಕೊಳ್ಳಿ. ಜೆ ಏನಕ್ಕೆ ಬಂತು ಅಂತ ಹೇಳಿ ಅದು ಪೈಥಾನ್ ಸ್ಪೆಸಿಫಿಕ್, ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ದಿಸ್ ಇಸ್ ಬೇಸಿಕಲಿ 3 - 4 ಐ. ಇದನ್ನು ನಾವು ಮತ್ತೊಂದು ರೀತಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಆಲ್ರೆಡಿ ಸಿಮ್ಯುಲೇಟ್ ಮಾಡಿದ್ದೀನಿ. ಐ ರ್ಯಾನ್ ದ ಪ್ರೋಗ್ರಾಮ್. ಇದೇ ಅದರದ್ದು ಔಟ್ಪುಟ್ಟು. ಸೊ ನಿಮ್ಮ ಉತ್ತರ ಇಲ್ಲಿದೆ ಅಂತ ಹೇಳಿ ಇಲ್ಲಿದೆ ನೋಡಿ, ಈ ಡಾಟ್. ದಿಸ್ ರೆಪ್ರೆಸೆಂಟ್ಸ್ ದ ಪೋಲಾರ್ ಫಾರ್ಮ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 3 - 4j. ಹೇಗೆ ಉಪಯೋಗಿಸಿದೀವಿ ಅಂತ ಹೇಳಿ ಯೋಚನೆ ಮಾಡ್ತೀರಾ? ಒಂದೆರಡು ಸೆಕೆಂಡ್ ತೊಗೊಳ್ಳಿ, ಏನಿರ್ಬೋದು ಅಂತ ಯೋಚನೆ ಮಾಡಿ. ವಾಟ್ ವಿ ಲುಕಿಂಗ್ ಎಟ್ ಇಸ್ ಸೆಟ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಮಧ್ಯದಿಂದ ಇಲ್ಲಿವರೆಗೂ ರೇಡಿಯಸ್ ಆಫ್ 1, 2, 3, 4, 5 ಅಂತ ಇದೆ. ಈ ಪಾಯಿಂಟು ಇಟ್ಸ್ ಆನ್ ದ ಸರ್ಕಲ್ ವಿಚ್ ಹ್ಯಾಸ್ ಅ ರೇಡಿಯಸ್ ಆಫ್ 5. 5 ಹೇಗೆ ಬರುತ್ತೆ ಇದರಿಂದ? ಹೌದು, ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಇಸ್ 5 ಅಲ್ವಾ? ಮತ್ತು ಆ್ಯಂಗಲು. ಸೊ 3 ಆ್ಯಂಡ್ -4 ಯಾವ ಕೋಆರ್ಡಿನೇಟ್ ಬರುತ್ತೆ? ರಿಯಲ್ ನಂಬರ್ ಇಸ್ ಪಾಸಿಟಿವ್ ವೈಲ್ ದ ಇಮ್ಯಾಜಿನರಿ ಇಸ್ ನೆಗೆಟಿವ್. ಹೌದು, ಇದು ಸೇಮ್ ಫಂಡ ದಟ್ ವಿ ಮೇಕ್ ಯೂಸ್ ಆಫ್ ಇನ್ ಟ್ರಿಗ್ನೋಮೆಟ್ರಿ ಕೂಡ ಅಲ್ವಾ? ಟ್ರಿಗ್ನೋಮೆಟ್ರಿ ಇವೆಲ್ಲ ವ್ಯಾಲ್ಯೂಸ್ ನೋಡಿದ್ದೀವಿ ನಾವು, ಸರಿನಾ? ಸೊ ಅದೇ ರೀತಿಯಲ್ಲಿ ಇದು ಡಿರೈವ್ ಆಗಿರೋದು. ಸೊ ರೆಪ್ರೆಸೆಂಟಿಂಗ್ ಅ ಕಾಂಪ್ಲೆಕ್ಸ್ ನಂಬರ್ ಯೂಸಿಂಗ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಆ್ಯಂಗಲ್ is your polar form of representing a complex number. Polar representation ಅಂತ ಹೇಳಿ ಹೇಳ್ಬೋದು, ಸರಿನಾ? ಸೊ ಬೇಸಿಕಲಿ ಯು ಹ್ಯಾವ್ ಅ ಸರ್ಕಲ್. ಸ್ವಲ್ಪ ಈ ಕಡೆ ಇದೆ ಸರಿ ಹೋಗೋದು. ರೈಟ್. ಸೊ ಎಕ್ಸಾಂಪಲ್ ಇದೆ ತಗೊಳ್ಳೋಣ. ಸೊ ಇವಾಗ ಇದು ಏನು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಓಕೆ, ಇದನ್ನು ಮತ್ತೆ ಹೇಳ್ತೀನಿ ಒಂದೇ ನಿಮಿಷ. ಸೊ ಇದು ಉದ್ದ ಬಂದು ಆರ್ ಇದೆ, ಈ ಆ್ಯಂಗಲ್ ಬಂದು ಥೀಟಾ. ಹೌ ಡು ಯು ಫೈಂಡ್ ಆರ್ ಇನ್ ಥೀಟಾ ಅಲ್ವಾ? 60 ಮತ್ತು ಥೀಟಾ ಉಪಯೋಗಿಸ್ತಿದ್ದೀವಿ, ಬಟ್ ಹೇಗೆ ಕಂಡುಹಿಡಿದ್ರಿ ಇದನ್ನು? ಸೊ ಆರ್ ಗೊತ್ತಿದೆ ಏನು ಅಂತ ಹೇಳಿ. ಆರ್ ಇಸ್ ನಥಿಂಗ್ ಬಟ್ ಯೋರ್ ಮ್ಯಾಗ್ನಿಟ್ಯೂಡ್ ಅಲ್ವಾ? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ a² + b². ಥೀಟಾ ಏನಿರುತ್ತೆ ಅವಾಗ? ಎಸ್, ಥೀಟಾ ಈಸ್ ಈಕ್ವಲ್ ಟು, ಆ್ಯಕ್ಚುಲಿ ಥೀಟಾ ಒಂದು ಫಾರ್ಮುಲಾ ಅಂತ ಹೇಳಿ ಮಾಡೋದಕ್ಕಾಗಲ್ಲ. ಥೀಟಾ ವಿ ಡಿರೈವ್ ಇಟ್ ಯೂಸಿಂಗ್ ಟ್ರಿಗ್ನೋಮೆಟ್ರಿ, ಸರಿನಾ? ಯಾಕಂದರೆ ಇದು ಪಾಸಿಟಿವ್ ನೆಗೆಟಿವ್ ಆ್ಯಂಗಲ್ಸ್ ಎಲ್ಲ ತೊಗೊಬೇಕು, ಯಾವ ಕ್ವಾಡ್ರೆಂಟ್ ಅಂತ ನೋಡಬೇಕು. ಸೊ ಆ ಟ್ರಿಗ್ನೋಮೆಟ್ರಿಕ್ ಟಾಪಿಕಲ್ಲಿ ಏನು ಕಲ್ತಿದ್ದೋ ಅಲ್ಲಿ ಇದನ್ನು ಅಪ್ಲೈ ಮಾಡ್ಕೊಬೇಕು. ಸೊ ಇಲ್ಲೊಂದೆರಡು ಪದ ಇದೆ ತಿಳ್ಕೊಳೋದು. ಏನಪ್ಪ ಅಂತ ಹೇಳಿದ್ರೆ, ಆರ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮಾಡ್ಯುಲಸ್ ಆಫ್ ಝಿ ವೈಲ್ ಥೀಟಾ ಇಸ್ ದ ಆರ್ಗ್ಯುಮೆಂಟ್. ಇದು ಹೊಸ ಪದ. ಸೊ theta is your argument, r is your magnitude. r, theta is the polar coordinate of the point P ಅಂತ ಹೇಳ್ತು ಅಂತ ಹೇಳಿದ್ರೆ, ಇಲ್ಲಿ r, theta ಹೇಗೆ ಬರಿತೀವಿ ಹೇಳಿ ಇಲ್ಲಿ ವಿತ್ ವ್ಯಾಲ್ಯೂಸ್? ಹೌದು, ಫಾರ್ ದ ಪ್ರೀವಿಯಸ್ ಎಕ್ಸಾಂಪಲ್ ಇಟ್ ವುಡ್ ಬಿ 5,306 ಡಿಗ್ರಿ, ಸರಿನಾ? ಸೊ ಈ ರೀತಿಯಲ್ಲಿ ನಾವು ಬರೆಯೋದಕ್ಕೆ, ಈ ಥರ ಮ್ಯಾಗ್ನಿಟ್ಯೂಡ್ ಮತ್ತು ಆ್ಯಂಗಲ್ ಉಪಯೋಗಿಸಿ ಬರೆಯೋದಕ್ಕೆ ನಮ್ಮ ಈ ಥರ ಬರೆಯುವಂಥ ರೆಪ್ರೆಸೆಂಟೇಷನ್ನೇ ಪೋಲಾರ್ ರೆಪ್ರೆಸೆಂಟೇಷನ್. ಅಫ್ಕೋರ್ಸ್ ಅದು ನಿಮ್ಮ ಫೈನಲ್ ಆನ್ಸರ್ ಅಲ್ಲ. ಫೈನಲ್ ಆನ್ಸರ್ ಹೇಗೆ ಬರೀತೀರಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಸೊ ಇಫ್ ಝಿ ಎಸ್ a² ಪ್ಲಸ್ ನಾಟ್ a², ಸಾರಿ, a + ib, ಸರಿನಾ? ಸೊ ನಿಮ್ಮ ಪೋಲಾರ್ ರೆಪ್ರೆಸೆಂಟೇಷನಲ್ಲಿ ಝಿ ಬಂದು r ಟೈಮ್ಸ್ ಆಫ್ ಕಾಸ್ ಥೀಟಾ ಪ್ಲಸ್ i ಇಂಟು r ಟೈಮ್ಸ್ ಆಫ್ ಸೈನ್ ಥೀಟಾ. ಇದು ಹೇಗಪ್ಪ ಡಿರೈವ್ ಮಾಡಿದ್ರು ಅಂತ ಹೇಳಿದ್ರೆ, ವಿ ಹ್ಯಾವ್ ದ ಫಂಡ ಡಿರೈವ್ಡ್ ಫ್ರಮ್ ಈ ರೀತಿಯಲ್ಲಿ. ಸೊ ದಿಸ್ ಇಸ್ ಥೀಟಾ, ದಿಸ್ ಇಸ್ ಆರ್ ಸೈನ್ ಥೀಟಾ, and this is r cos theta. ಸಿಂಪಲ್ ಟ್ರಿಗ್ನೋಮೆಟ್ರಿ ಅಲ್ವಾ? ಸೊ ದ್ಯಾಟ್ ಈಸ್ ಯುವರ್ ಎ ಮತ್ತು ಇದು ನಿಮ್ಮ ಬಿ. ಸೊ ಇಲ್ಲೂ ಕೂಡ ಒಂದು ಸತಿ ಮೆನ್ಷನ್ ಮಾಡಿದ್ದೀನಿ, ಸರಿನಾ? ಸೊ ಬೇಸಿಕ್ ಟ್ರಿಗ್ನೋಮೆಟ್ರಿ ಅಷ್ಟೇ, ಇನ್ನೇನಿಲ್ಲ ಹುಡುಗರ. ದ್ಯಾಟ್ಸ್ ಯುವರ್ ಮ್ಯಾಗ್ನಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಒಂದು ಪುಟ್ಟು ನೋಟ್ ಇಲ್ಲಿ,
ಇಫ್ ದ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಬಿಟ್ವೀನ್ -π to π, ಸರಿನಾ, ಈ ಆ್ಯಂಗಲ್ ನಡುವೆ ಎಕ್ಸ್ಪ್ರೆಸ್ ಮಾಡಿತ್ತು ಅಂತ ಹೇಳಿದ್ರೆ ಆ ಆರ್ಗ್ಯುಮೆಂಟ್ನ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಹೇಳಿ ಕರಿತೀವಿ. ಸರಿನಾ, ಇದು ಪುಟ್ಟು ನೋಟ್ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಕೊನೆಯದಾಗಿ ಎಲ್ಲ ಸಮ್ಮರೈಸ್ ಮಾಡಿ ಇಲ್ಲಿ ನಾನು ಹಾಕಿದ್ದೀನಿ ಎಲ್ಲ ಪಾಯಿಂಟ್ಸ್ನೂ. ಇದನ್ನು ನೀವು ಪಾಸ್ ಮಾಡ್ಕೊಂಡು ಬರೀಬೋದು ಅಲಾಂಗ್ ವಿತ್ ದಿಸ್ ಡಯಾಗ್ರಾಮ್. ಸರಿನಾ, ಅದನ್ನು ಹೆಂಗೆ ಬರ್ತೀರಾ, ನೀವು ರಫಾಗಿ ಬರ್ಕೊತೀರಾ, ಕ್ಲೀನಾಗಿ ಬರ್ಕೊತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಇದನ್ನು ನೀವು ಕೂಡ ಸಿಮ್ಯುಲೇಟ್ ಮಾಡ್ಬೋದು. ಸೊ ದಟ್ ಆಪ್ಷನ್ ಈಸ್ ಆಲ್ಸೋ ದೇರ್. ಸೊ ಪಾಸ್ ಮಾಡಿ ಎಲ್ಲ ನೋಡಿಕೊಂಡು ಬರ್ಕೊಳ್ಳಿ.